ಕಳೆದ ಸಲ ಮಳೆಯ ಅಭಾವದಿಂದಾಗಿ ನದಿ ಮತ್ತು ಕಾಲುವೆಗೆ ನೀರು ಬಾರದ ಕಾರಣ ನೀರಿಗಾಗಿ ಅನೇಕ ಸಮಸ್ಯೆಗಳನ್ನು ಎದುರಿಸಿ ಭತ್ತಕ್ಕೆ ಪರ್ಯಾಯವಾಗಿ ಬೆಳೆದ ಜೋಳವನ್ನು ಮಾರಲು ಬಂದ ಅನ್ನದಾತರಿಗೆ ಆಗಾಗ ಖರೀದಿ ಕೇಂದ್ರದಲ್ಲಿ ಉಂಟಾಗುವ ಸರ್ವರ್ ಸಮಸ್ಯೆ ಆತಂಕವನ್ನು ಉಂಟು ಮಾಡಿದೆ. ಇನ್ನು ಸಿರುಗುಪ್ಪ ತಾಲೂಕಿನಲ್ಲಿ ಒಟ್ಟಾರೆ ಜಮೀನಿನಲ್ಲಿ ಬೆಳೆದ ವಿವಿಧ ಬೆಳೆಗಳ ಬಗ್ಗೆ ಸಮೀಕ್ಷೆ ನಡೆಸುವ ಕಂದಾಯ ಮತ್ತು ಕೃಷಿ ಇಲಾಖೆಗಳಿಗೆ ಆನ್ಲೈನ್ ಮೂಲಕ ಮಾಹಿತಿ ಇದ್ದರೂ ಕೂಡ ಹೆಚ್ಚುವರಿ ಕೇಂದ್ರಗಳನ್ನು ತೆರೆದು ಖರೀದಿಗೆ ಮುಂಜಾಗ್ರತೆಯಾಗಿ ಸೌಲಭ್ಯವನ್ನು ಒದಗಿಸುವಲ್ಲಿ ವಿಫಲವಾಗಿವೆ. ಶುದ್ಧ ಕುಡಿಯುವ ನೀರು, ಶೌಚಾಲಯ, ವಯಸ್ಕರಿಗೆ ಕೂರಲು ಆಸನ ವ್ಯವಸ್ಥೆಯಂತಹ ಸೌಲಭ್ಯಗಳಿಲ್ಲದೆ ಬಿಸಿಲಿಗೆ ವೃದ್ಧರು, ಗರ್ಭಿಣಿಯರು ಬಸವಳಿಯುವಂತಾಗಿದೆ. ಇನ್ನು ಬಿಸಿಲಿಗೆ ನಿಲ್ಲಲು ಆಗದ ಅಶಕ್ತರು ತಮ್ಮ ಟವೆಲ್, ಕೈಚೀಲಗಳು, ಅಲ್ಲಿ ದೊರಕಿದ ಚಿಕ್ಕ ಕಲ್ಲುಗಳು, ಮದ್ಯದ ಬಾಟಲಿಗಳನ್ನು ಸರದಿ ಸಾಲಿನಲ್ಲಿಟ್ಟು ಗಿಡದ ನೆರಳಿಗೆ ವಿಶ್ರಾಂತಿ ಪಡೆಯುತ್ತಿರುವ ದೃಶ್ಯ ಕಂಡುಬಂದಿದೆ. ಕಚೇರಿಗಳಲ್ಲಿ ತಂಪು ಗಾಳಿಯಲ್ಲಿ ಕೂರುವ ಸರ್ಕಾರಿ ಅಧಿಕಾರಿಗಳು ತೋರುತ್ತಿರುವ ನಿರ್ಲಕ್ಷ್ಯ ಧೋರಣೆಯಿಂದಾಗಿ ಮಳೆ, ಬಿಸಿಲು, ಪ್ರವಾಹ, ಸುನಾಮಿಗಳಂತಹ ಪ್ರಕೃತಿ ವಿಕೋಪಗಳ ಮಧ್ಯೆ ಕಡು ತಾಪದಲ್ಲಿ ಬೆವರು ಸುರಿಸಿ ದನದು ದೇಶದ ಹಸಿವು ನೀಗಿಸುವ ರೈತರ ಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲ. ಕೆಲವರಿಗೆ ಮಾತ್ರ ವಿಶೇಷ ಪ್ರಾತಿನಿಧ್ಯ ನೀಡುತ್ತಿರುವ ಆರೋಪ ಕೇಳಿಬಂದಿದ್ದು, ಒಂದೇ ಸರದಿ ಸಾಲಿನಲ್ಲಿ ನೂಕು ನುಗ್ಗಲಿನಲ್ಲಿ ಪುರುಷರೊಂದಿಗೆ ಮಹಿಳೆಯರು ನಿಲ್ಲಬೇಕಾಗಿದ್ದು, ಮಹಿಳೆಯರಿಗಾಗಿ ಪ್ರತ್ಯೇಕ ಸಾಲು ಮಾಡಬೇಕು. ಚುನಾವಣೆಯಂತಹ ಸಂದರ್ಭದಲ್ಲಿ ಮಾತ್ರ ಪ್ರತ್ಯೇಕವಾಗಿ ಸಾಲಿನ ಬಗ್ಗೆ ಮುತುವರ್ಜಿ ವಹಿಸುವ ಜನಪ್ರತಿನಿಧಿಗಳು, ಅಧಿಕಾರಿಗಳು ಈಗ ಎಲ್ಲಿ ಕಾಣೆಯಾಗಿದ್ದಾರೆ ಎಂಬ ಆಕ್ರೋಶ ರೈತರಿಂದ ವ್ಯಕ್ತವಾಯಿತು. ಇನ್ನು ಮುಂದಾದರೂ ಸಂಬಂಧಿಸಿದ ಅಧಿಕಾರಿಗಳು ಗಮನವಹಿಸಿ ಆಯಾ ಹೋಬಳಿ ಮಟ್ಟದಲ್ಲಿ ಖರೀದಿ ಕೇಂದ್ರಗಳನ್ನು ತೆರೆದು ಜೋಳವನ್ನು ಖರೀದಿಸಬೇಕೆಂದು ಬಾಗೇವಾಡಿ ಗ್ರಾಮದ ಅಂಬರೀಶ್ ಗೌಡ, ಹಾಗಲೂರು ಗ್ರಾಮದ ಅಶೋಕ್ ರೆಡ್ಡಿ, ಪಪ್ಪನಾಳ ಗ್ರಾಮದ ಮೌನೇಶ್ ಆಗ್ರಹಿಸಿದ್ದಾರೆ. ಮುಂಗಾರಿ ಅಂತಂದ್ರು, ಮುಂಗಾರಿ ಹಿಂಗಾರಿ ಎರಡು ಕಾಸು ಕೊಡ್ತು ಅಂತಂದ್ರು ಅದನ್ನೇನು ಬರೀ ಒಂದೇ ಕೊಡ್ತು ಅಂತಿದ್ದಾರೆ. ಈಗ ಮತ್ತೆ ಎರಡು ಹೊಲ ತಮ್ಮನೆ ಇದ್ದಾಗ ಹೆಂಗೆ ಮಾಡ್ಬೇಕಾಗ್ತದೆ? ಅದ್ರಾಗ ಕೌಂಟ್ರು ಒಂದಂತೆ ಹುಳಗಳು ಬೀಳ್ತದೆ, ಮುಂಗಾರಿ ಅಂತಂದ್ರೆ ಹಿಂಗಾರಿ ಉಗುಳಾಕತ್ತವ, ಆಮ್ಯಾಕ ತಗೊಳ್ಳೋದಲ್ಲ ಅದು ಮಾಡೋದಿಲ್ಲ ಅಂತಾರೆ. ಹೆಂಗೆ ಮಾಡಬೇಕು? ಇದನ್ನು ಪರಿಸ್ಥಿತಿ ಗಂಭೀರ ಐತೆ. ಎರಡೆರಡು ಕೌಂಟ್ರನ್ನ ಮಾಡ್ಬಿಡ್ರು. ಇಲ್ಲಿ ನೋಡಿದ್ರೆ ಇಷ್ಟು ಜನಸಂಖ್ಯೆ ಐತೆ, ಎಲ್ಲಿ ತಗೋಬೇಕು? ವಯಸ್ಸಾದವರು ಕೂಡ ಇದ್ದಾರೆ, ವಯಸ್ಸಾದವ್ರಿಗೆ ಕೂಡ ಪಾಣೆ ಇದಾವ. ಆ ವಯಸ್ಸಾದವ್ರು ನಿಂದ್ರಸಕ್ಕ ಭಯಂಕರ ತೊಂದರೆ ಆಗತ್ತೆ. ಬಡನ್ ಕೆಳಗೆ ಬಿದ್ದವ್ರಿಗೆ ಕಾಲ್ಗೆ ಮುರಿದ್ರೆ ಅವ್ರ ಗತಿ ಗೋಯಿಂದ ಈ ಪರಿಸ್ಥಿತಿ ಐತೆ. ಅದನ್ನೆಲ್ಲ ನೋಡಿ ತಹಸೀಲ್ದಾರು ಮನವಿ ಮಾಡಿಕೊಂಡು ಏನಾದರೂ ನಮಗೆ ವ್ಯವಸ್ಥೆ ಮಾಡಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಸರ್, ನಮ್ಮ ಹೆಸರು ಅಂಬರೀಶ್ ಗೌಡ, ಬಾಗೇವಾಡಿ. ಸರ್, ಈ ಏನೈತಲ್ಲ ಪ್ರತಿಯೊಂದು ಸಿನ್ನೂರು ತಾಲೂಕಿನಾಗೆಲ್ಲ ಪ್ರತಿಯೊಂದು ಸೊಸೈಟಿ ಕೊಟ್ರ, ನಮ್ಮದು ಎಲ್ಲ ಇಡೀ ನಮ್ಮ ತಾಲೂಕಿನ ಒಂದು ಕೊಟ್ರ ಹೆಂಗಾಗ್ತದೆ? ಇನ್ನು ಎಷ್ಟು ದಿನಕ್ಕೆ ಬೇಕಂತ ಟೈಮ್ ಇಲ್ಲ. ಇನ್ನೊಂದೆರಡು ಮೂರು ನೀವು GPS ತೆಗೆ 3 ಕೌಂಟ್ರ್ ಮಾಡ್ಬೇಕಂತ ಈ ರೈತರು ಎಲ್ಲರೂ ಮನವಿ ಮಾಡ್ಕೊತೀವಿ. ತಹಸೀಲ್ದಾರಿಗೆ ಗಮನಕ್ಕೆ ಅರ್ಜೆಂಟ್ ಮಾಡೋಕೆ ತಹಸೀಲ್ದಾರ್ ಗಮನಕ್ಕೆ ಹಾಕಿ. ಜೋಳ 4 ತಿಂಗಳಾಯ್ತು ಜೋಳ ಖರೀದಿಗೆ ಇನ್ನೂ ಚಾಲೂ ಮಾಡೋಕೆ. ಬ್ಯೂರೋ ರಿಪೋರ್ಟ್ ಶ್ರೀನಿವಾಸ ನಾಯಕ್, ಭಾರತ ವೈಭವ ನ್ಯೂಸ್, ಸಿರುಗುಪ್ಪ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your